ಡೆವಿಲ್ದು ಡೇಟ್ ಅಂತೂ ಇತ್ತೀಚೆಗೆ ಆಗಿರೋದು ಅನಿಸ್ತದೆ. ನಮ್ಮ ಇವ್ರು ಸುದೀಪ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಮುಹೂರ್ತ ದಿನವೇ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ಅದು ನೋಡಬೇಕಮ್ಮ ಯಾವ ರೀತಿ ಆಗುತ್ತೆ ಅನ್ನೋದು. ಬರಲಿ, ಸಂತೋಷ, ಇಬ್ರಿಗೂ ಚೆನ್ನಾಗಿ ಆಗಲಿ. ಯಾಕೆ ಅವ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಒಂದಾದ್ಮೇಲೆ ಒಂದು ಬರಲಿ, ಒಂದು 2 ವೀಕ್ಸ್ ಗ್ಯಾಪ್ ಕೊಟ್ಟು ಬರಲಿ. ಇಬ್ಬರು ದೊಡ್ಡ ಮೂವಿಗಳು. ಯಾಕಂದರೆ ನಾವು ಈ ಪೂಜೆ ದಿನವೇ ಇವರು ಅನೌನ್ಸ್ ಮಾಡಿರೋದ್ರಿಂದ ಇವ್ರಿಗೆ ನಾವು ಸಪೋರ್ಟ್ ಮಾಡಬೇಕಾಗಿ ಬರುತ್ತೆ. ನೋಡೋಣ, ಬರಲಿ, ಯಾರು ಬಂದ್ರೂ ಸಂತೋಷ. ಅವ್ರದ್ದು ಅಷ್ಟೊಲ್ಗ ಆಗುತ್ತೆ ಅನ್ನೋ ನೋಡೋಣ. ಈಗ ಸುದೀಪ್ ಸರ್ ನಿಮಗೆ ರೀಸೆಂಟಾಗಿ ಸಿಕ್ಕಿದ್ರು ಮೈಸೂರಲ್ಲಿ. ಸೊ ಏನಾದರೂ ಮಾತನಾಡಿದ್ರ ಫಿಲ್ಮ್ ಚೇಂಬರ್ ಬಗ್ಗೆ? ನೀವೇನಾದರೂ ಅವ್ರ ಜೊತೆ ಏನ್ರ ಬಗ್ಗೆ ಏನಾದರೂ ಮಾತಾಡಿ? ಈಗ ನಾವು ನಮ್ಮ ಅಸೋಸಿಯೇಷನ್ ಕಡೆಯಿಂದ ಒಂದು ಇದು ಮಾಡ್ತಾಯಿದ್ವಿ, ನಿರ್ಮಾಪಕರಿಗೆ ಎಲ್ಲರಿಗೂ ಯಾವ ರೀತಿ ನಮ್ಮ ವರ್ಕ್ ಇದು ಒಕ್ಕೂಟಕ್ಕಾಗ್ಬೋದು, ಇನ್ನೊಂದಕ್ಕಾಗ್ಬೋದು, ಒಂದು ಏನು ಮಾಡಿದ್ದೀವಲ್ಲ ಅಂಥದ್ದು ಒಂದು ಇದ್ರ ಥರ ಮಾಡ್ತಾಯಿದ್ವಿ. ನಮ್ಮ ನಿರ್ಮಾಪಕರಿಗೂ ಈ ಥರ ಇದ್ದರೆ ನಮ್ಮ ಡೈರೆಕ್ಟ್ಗಳು ಹೇಗೆ ನಡ್ಕೋಬೇಕು, ಆರ್ಟಿಸ್ಟ್ಗಳು ಹೇಗೆ ಬರಬೇಕು, ಇವೆಲ್ಲನೂ ಒಂದು ಕಂಡೀಷನ್ಸ್ ಆಗಿ ಒಂದು ಇದ್ರ ಥರ ಮಾಡ್ತಾಯಿದ್ವಿ. ಅದನ್ನೆಲ್ಲ ಮಾಡಿ ಒಳ್ಳೇದಾಗತ್ತೆ ಅಂತೇಳಿ ಅವರು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರು ಕೆಲವು ಕಂಡೀಷನ್ಸ್ ಹೇಳಿದ್ದಾರೆ, ಅದನ್ನು ನಾವು ಜೊತೆ ಸೇರಿಸ್ಕೊಂಡು ಇಷ್ಟೆಲ್ಲ ಅದನ್ನು ಒಂದು ಮಾಡ್ತೀವಿ ಮೇಡಮ್. ಏನು ಕಂಡೀಷನ್ಸ್? ಕೆಲವು ಈಗ ಯಾರು ಆರ್ಟಿಸ್ಟು ಎಲ್ಲ ಹೋಗಿ 6 ಗಂಟೆಗೆಲ್ಲ ಅಲ್ಲಿರ್ತಾರೆ, ಇವ್ರು 11 ಗಂಟೆ 12 ಗಂಟೆಗೆ ಹೋಗ್ತಾರೆ. ಅಂಥವಲ್ಲನು ಕಡಿವಾಣ ಹಾಕೋದು. ಕೆಲವು ಆರ್ಟಿಸ್ಟ್ಗಳಾಗ್ಬೋದು, ಇನ್ನೊಬ್ರು ಆಗ್ಬೋದು, ಶೂಟಿಂಗಿಗೆ ಅದು ಕೆಲವು ನಿಯಮವಾಗಿ ಮಾಡ್ತಾಯಿದ್ದೀವಿ. ಕೆಲವು ಕಂಡೀಷನ್ಸ್ ಆಗಿ ಒಂದು ಬೈಂಡ್ ಥರ ನಮ್ಮಲ್ಲಿ ನಿರ್ಮಾಪಕ ಅಂತ ರಿಜಿಸ್ಟ್ರೇಷನ್ಗೆ ಬರ್ತಾನಲ್ಲ, ಆ ಟೈಮಲ್ಲಿ ಅವ್ರು ಕೈ ಕೊಟ್ಬಿಟ್ಟು ನೋಡಿರಿ ಈ ಥರ ನಿಮ್ಮ ಒಬ್ಬ ಡೈರೆಕ್ಟ್ರು ಇಷ್ಟಂತ ಇದೆ ಅಲ್ದಾಗ ಇಷ್ಟು ದಿನದಲ್ಲಿ ಮುಗಿಸ್ಬೇಕು, ಇಷ್ಟು ಬಡ್ಜೆಟ್ ಹೇಳ್ಬೇಕು, ಇಷ್ಟಲ್ಲೇ ಮುಗಿಸ್ತೀವಿ ಅನ್ನೋದು ಕಂಡೀಷನ್ಸ್ ಇರುತ್ತೆ. ಅದಕ್ಕೆಲ್ಲ ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡು ಮಾಡಿ ಅನ್ನೋ ರೀತಿ. ಒಬ್ಬ ಡೈರೆಕ್ಟ್ರಿಗೆ ಅಂತಲ್ಲ, ಒಬ್ಬ ಆರ್ಟಿಸ್ಟ್ ಆಗಿ ಬರ್ಬೇಕಾರೆ ಹೇಗೆ, ಒಬ್ಬ ಟೆಕ್ನಿಷಿಯನ್ ಆಗಿ ಬರ್ಬೇಕಾರೆ ಹೇಗೆ. ಇವಾಗ ನಾವು ಒಕ್ಕೂಟಕ್ಕೆ ಒಂದು ಇದು ಮಾಡಿಕೊಟ್ಟಿದ್ದು ನಮ್ಗೆ ಅವ್ರಿಗೆ ಒಡಂಬಡಿಕೆಯಾಗಿ ಒಂದು ಅಗ್ರಿಮೆಂಟ್ ಮಾಡಿದ್ವಿ. ಅದೇ ರೀತಿ ನಾವು ಮಾಡ್ಕೋಬೇಕು ಅನ್ನೋದು ಒಂದು ನಾವು ಪ್ರಯತ್ನ ಪಟ್ಟು ಈಗ 2 ತಿಂಗಳಿಂದ ಮಾಡ್ತಾಯಿದ್ವಿ ಅದನ್ನು. ಅದು ಒಂದು 2-3 ತಿಂಗಳಲ್ಲಿ ಫೈನಲ್ ಆಗುತ್ತೆ. ಅದು ಎಲ್ಲರಿಗೂ ಕೊಡ್ತೀವಿ ನಮ್ಮ ನಿರ್ಮಾಪಕರು.